ಕರ್ನಾಟಕ ಗಡಿ ವಿಚಾರದಲ್ಲಿ ಮತ್ತೆ ಮಹಾರಾಷ್ಟ್ರ ಸರ್ಕಾರ ಷಡ್ಯಂತ್ರ ರೂಪಿಸಿದೆ ಅನ್ನೋದು ಪ್ರಶ್ನೆ. ಆರೋಗ್ಯ ಆಯಿತು, ಶಿಕ್ಷಣ ಆಯಿತು, ಈಗ ಉದ್ಯೋಗದ ಮೀಸಲಾತಿಯ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಮರಾಠಿ ಪುಂಡರಿಗೆ ಬಲ ತುಂಬಲಿದೆಯಾ ಫಡ್ನವೀಸ್ ಸರ್ಕಾರ? ಮಹಾರಾಷ್ಟ್ರ ಸರ್ಕಾರ ವಿಎ ನೇಮಕದಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗಿದೆಯಂತೆ. ಕರ್ನಾಟಕದಲ್ಲಿರುವ ಮರಾಠಿ ಭಾಷಿಕರಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡೋದಕ್ಕೆ ಚಿಂತನೆ ಆಗ್ತಾ ಇದೆ. ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿ ಇಂಥದ್ದೊಂದು ಮೀಸಲಾತಿ ತರಬೇಕು ಅನ್ನುವಂತಹ ಪ್ಲಾನಿಂಗ್ ಆಗ್ತಾ ಇದೆ ಮಹಾರಾಷ್ಟ್ರ ಸರ್ಕಾರದಿಂದಲೇ. ಮಹಾರಾಷ್ಟ್ರ ವಿಧಾನಸಭೆಯಲ್ಲೇ ಸಚಿವರು ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಸಚಿವ ಚಂದ್ರಶೇಖರ್ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಯಾವ ರೀತಿಯ ಪ್ಲಾನ್ ಇದು? ಕರ್ನಾಟಕದಲ್ಲಿ ಇದ್ದಂತಹ ಮರಾಠಿಗರಿಗೆ ವಿಎ ಅಂದ್ರೆ ವಿಲೇಜ್ ಅಕೌಂಟೆಂಟ್, ಅದರಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅನ್ನುವಂತಹ ಪ್ರಸ್ತಾಪ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ? ಯಾವ ರೀತಿ ಚಿಂತನೆ ನಡೆದಿದೆ? ಖಂಡಿತ ಶ್ರುತಿ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಕೇಸ್ ಬಾಕಿ ಇದೆ. ಹಾಗಾಗಿ ಪದೇ ಪದೇ ಕರ್ನಾಟಕ ಮತ್ತು ಗಡಿ ವಿಚಾರವನ್ನು ಮುಂದಿಟ್ಟುಕೊಂಡು ಮಹಾರಾಷ್ಟ್ರ ಸರ್ಕಾರ ಗಡಿ ತಂಟೆಯನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಈಗಾಗಲೇ ಕಳೆದ ಏಕನಾಥ್ ಶಿಂದೆ ಅವಧಿಯಲ್ಲಿ ಆರೋಗ್ಯ ವಿಮೆಯನ್ನು ಘೋಷಣೆ ಮಾಡಿತ್ತು. ವಿವಾದಿತ ಪ್ರದೇಶ ಇದೆ, 865 ಹಳ್ಳಿಗಳು ಏನಿದ್ದಾವೆ ಆ ಒಂದು ಹಳ್ಳಿಗಳಿಗೆ ಈ ಆರೋಗ್ಯ ವಿಮೆಯನ್ನು ಘೋಷಣೆ ಮಾಡಿತ್ತು. ಇದಾದ ನಂತರ ಸದ್ಯ ಈಗ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಘೋಷಣೆ ಮಾಡಿರುವಂಥದ್ದು. ಅಧಿಕೃತವಾಗಿ ಮಹಾರಾಷ್ಟ್ರದ ಸದನದಲ್ಲೇ ಕಂದಾಯ ಅಲ್ಲಿರುವಂತಹ ಕಂದಾಯ ಸಚಿವ ಚಂದ್ರಶೇಖರ್ ಬಾವನಕುಲೆ ಅವರು ಈ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸುಮಾರು ಈ ಮಾಹಿತಿ ಪ್ರಕಾರ 361 ತಲಾಟೆ ಅಂದರೆ ವಿಲೇಜ್ ಅಕೌಂಟೆಂಟ್ ಅರ್ಜಿಯನ್ನು ಕರೆದಿದ್ದಾರೆ. ಅದು ಮರಾಠಿ ಭಾಷಿಕರಿಗೆ ಅಂದರೆ 865 ಹಳ್ಳಿ ವಿವಾದಿತ ಪ್ರದೇಶ ಇದೆ ಆ ಪ್ರದೇಶದ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿರುತ್ತದೆ. ಅದರಲ್ಲಿ ಪ್ರಮುಖವಾಗಿ ಈ ಮಹಾರಾಷ್ಟ್ರ ಸರ್ಕಾರದ ಇದು ಒಂದು ಷಡ್ಯಂತ್ರ ಅನ್ನೋ ಒಂದು ಇಲ್ಲಿ ಸ್ಪಷ್ಟ ಆಗಿರುವಂಥದ್ದು. ಜೊತೆಗೆ ಅದನ್ನು ವಿಶ್ಲೇಷಣೆ ಕೂಡ ಮಾಡಲಾಗ್ತಿದೆ ಮತ್ತು ಕಳೆದ 21 ವರ್ಷಗಳಿಂದ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಬಾಕಿ ಇದೆ. ಹಾಗಾಗಿ ಅದನ್ನು ಮುಂದೆ ಕೇಸ್ ಏನಾದರೂ ಚಾಲ್ತಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ದಾಖಲೆಗಳ ಸಂಗ್ರಹಕ್ಕೆ ಇದು ಮುಂದಾಗ್ತಿದೆ ಅನ್ನೋ ಒಂದು ಅನುಮಾನ ಕೂಡ ಇರುವಂಥದ್ದು. ಯಾಕೆಂದರೆ ಇಲ್ಲಿ ಪ್ರಮುಖವಾಗಿ ಈ ಎಲ್ಲ ಯೋಜನೆಗಳನ್ನು ಪಡೆಯಬೇಕಾದ್ರೆ MES ಪ್ರಮಾಣ ಪತ್ರ ಏನಿದೆ ಅದು ಒಂದು ಕಡ್ಡಾಯವನ್ನು ಕೂಡ ಮಾಡಿತ್ತು. ಇದು ಈ ಹಿಂದೆ ಆರೋಗ್ಯ ವಿಮೆಯನ್ನು ಯೋಜನೆಯನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಮರಾಠಿ ಭಾಷಿಕ ಪತ್ರವನ್ನು ಕಡ್ಡಾಯ ಮಾಡಿತ್ತು. ಅದೇ ರೀತಿಯಾಗಿ ಈ ಒಂದು ಯೋಜನೆ ಲಾಭವನ್ನು ಅಥವಾ ಈ ಮೀಸಲಾತಿಯನ್ನು ಪಡೆಯಬೇಕಾದ್ರೆ ಮರಾಠಿ ಭಾಷೆಯನ್ನು ಮರಾಠಿ ಭಾಷೆಗೆ MES ಕೊಡ್ತಾರೆ ಅದನ್ನು ಕೂಡ ಕಡ್ಡಾಯ ಮಾಡಲಾಗ್ತಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ ಈ ಎಲ್ಲ ದಾಖಲೆಗಳನ್ನು ಅಲ್ಲಿ ಸಂಗ್ರಹ ಮಾಡಿ ಇಲ್ಲಿ ಕರ್ನಾಟಕದಲ್ಲಿ ಮರಾಠಿ ಭಾಷಿಕರು ಇಷ್ಟು ಜನ ಇದ್ದಾರೆ, ಇಷ್ಟು ಪ್ರದೇಶದಲ್ಲಿ ನಮ್ಮ ಮರಾಠಿ ಭಾಷಿಕ ವ್ಯವಸ್ಥೆ ಇರುವಂಥದ್ದು. ಹಾಗಾಗಿ ಇಂಪ್ಲಿಮೆಂಟ್ ಮಾಡಿ ಕರ್ನಾಟಕ ಗಡಿ ವಿಚಾರದಲ್ಲಿ ಮತ್ತೆ ಮಹಾರಾಷ್ಟ್ರ ಸರ್ಕಾರ ಷಡ್ಯಂತ್ರ ರೂಪಿಸಿದೆ ಅನ್ನೋದು ಪ್ರಶ್ನೆ. ಆರೋಗ್ಯ ಆಯಿತು, ಶಿಕ್ಷಣ ಆಯಿತು, ಈಗ ಉದ್ಯೋಗದ ಮೀಸಲಾತಿಯ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಮರಾಠಿ ಪುಂಡರಿಗೆ ಬಲ ತುಂಬಲಿದೆಯಾ ಫಡ್ನವೀಸ್ ಸರ್ಕಾರ? ಮಹಾರಾಷ್ಟ್ರ ಸರ್ಕಾರ ವಿಎ ನೇಮಕದಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗಿದೆಯಂತೆ. ಕರ್ನಾಟಕದಲ್ಲಿರುವ ಮರಾಠಿ ಭಾಷಿಕರಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡೋದಕ್ಕೆ ಚಿಂತನೆ ಆಗ್ತಾ ಇದೆ. ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿ ಇಂಥದ್ದೊಂದು ಮೀಸಲಾತಿ ತರಬೇಕು ಅನ್ನುವಂತಹ ಪ್ಲಾನಿಂಗ್ ಆಗ್ತಾ ಇದೆ ಮಹಾರಾಷ್ಟ್ರ ಸರ್ಕಾರದಿಂದಲೇ. ಮಹಾರಾಷ್ಟ್ರ ವಿಧಾನಸಭೆಯಲ್ಲೇ ಸಚಿವರು ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಸಚಿವ ಚಂದ್ರಶೇಖರ್ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಯಾವ ರೀತಿಯ ಪ್ಲಾನ್ ಇದು? ಕರ್ನಾಟಕದಲ್ಲಿ ಇದ್ದಂತಹ ಮರಾಠಿಗರಿಗೆ ವಿಎ ಅಂದ್ರೆ ವಿಲೇಜ್ ಅಕೌಂಟೆಂಟ್, ಅದರಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅನ್ನುವಂತಹ ಪ್ರಸ್ತಾಪ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ? ಯಾವ ರೀತಿ ಚಿಂತನೆ ನಡೆದಿದೆ? ಖಂಡಿತ ಶ್ರುತಿ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಕೇಸ್ ಬಾಕಿ ಇದೆ. ಹಾಗಾಗಿ ಪದೇ ಪದೇ ಕರ್ನಾಟಕ ಮತ್ತು ಗಡಿ ವಿಚಾರವನ್ನು ಮುಂದಿಟ್ಟುಕೊಂಡು ಮಹಾರಾಷ್ಟ್ರ ಸರ್ಕಾರ ಗಡಿ ತಂಟೆಯನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಈಗಾಗಲೇ ಕಳೆದ ಏಕನಾಥ್ ಶಿಂದೆ ಅವಧಿಯಲ್ಲಿ ಆರೋಗ್ಯ ವಿಮೆಯನ್ನು ಘೋಷಣೆ ಮಾಡಿತ್ತು. ವಿವಾದಿತ ಪ್ರದೇಶ ಇದೆ, 865 ಹಳ್ಳಿಗಳು ಏನಿದ್ದಾವೆ ಆ ಒಂದು ಹಳ್ಳಿಗಳಿಗೆ ಈ ಆರೋಗ್ಯ ವಿಮೆಯನ್ನು ಘೋಷಣೆ ಮಾಡಿತ್ತು. ಇದಾದ ನಂತರ ಸದ್ಯ ಈಗ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಘೋಷಣೆ
ಮಾಡಿರುವಂಥದ್ದು. ಅಧಿಕೃತವಾಗಿ ಏನು ಮಹಾರಾಷ್ಟ್ರದ ಸದನದಲ್ಲೇ ಏನು ಕಂದಾಯ ಅಲ್ಲಿರುವಂತಹ ಕಂದಾಯ ಸಚಿವ ಚಂದ್ರಶೇಖರ್ ಬಾವನಕುಲೆ ಅವರು ಈ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸುಮಾರು ಈ ಮಾಹಿತಿ ಪ್ರಕಾರ 361 ತಲಾಟೆ ಅಂದರೆ ವಿಲೇಜ್ ಅಕೌಂಟೆಂಟ್ ಏನು ಅರ್ಜಿಯನ್ನು ಕರೆದಿದ್ದಾರೆ. ಅದು ಮರಾಠಿ ಭಾಷಿಕರಿಗೆ ಅಂದರೆ 865 ಹಳ್ಳಿ ವಿವಾದಿತ ಏನು ಪ್ರದೇಶ ಇದೆ ಆ ಪ್ರದೇಶದ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿರ್ತದೆ. ಅದರಲ್ಲಿ ಪ್ರಮುಖವಾಗಿ ಈ ಮಹಾರಾಷ್ಟ್ರ ಸರ್ಕಾರದ ಇದು ಒಂದು ಷಡ್ಯಂತ್ರ ಅನ್ನೋ ಒಂದು ಇಲ್ಲಿ ಸ್ಪಷ್ಟ ಆಗಿರುವಂಥದ್ದು. ಜೊತೆಗೆ ಅದನ್ನು ವಿಶ್ಲೇಷಣೆ ಕೂಡ ಮಾಡಲಾಗ್ತಿದೆ ಮತ್ತು ಕಳೆದ 21 ವರ್ಷಗಳಿಂದ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಬಾಕಿ ಇದೆ. ಹಾಗಾಗಿ ಅದನ್ನು ಮುಂದೆ ಕೇಸ್ ಏನಾದರೂ ಚಾಲ್ತಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ದಾಖಲೆಗಳ ಸಂಗ್ರಹಕ್ಕೆ ಇದು ಮುಂದಾಗ್ತಿದೆ ಅನ್ನೋ ಒಂದು ಏನು ಅನುಮಾನ ಕೂಡ ಇರುವಂಥದ್ದು. ಯಾಕೆಂದರೆ ಇಲ್ಲಿ ಪ್ರಮುಖವಾಗಿ ಈ ಎಲ್ಲ ಯೋಜನೆಗಳನ್ನು ಪಡಿಬೇಕಾದ್ರೆ MES ಏನು ಪ್ರಮಾಣ ಪತ್ರ ಏನಿದೆ ಅದು ಒಂದು ಕಡ್ಡಾಯವನ್ನು ಕೂಡ ಮಾಡಿತ್ತು. ಇದು ಈ ಹಿಂದೇನು ಆರೋಗ್ಯ ವಿಮೆಯನ್ನು ಯೋಜನೆಯನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಮರಾಠಿ ಭಾಷಿಕ ಪತ್ರವನ್ನು ಕಡ್ಡಾಯ ಮಾಡಿತ್ತು. ಅದೇ ರೀತಿಯಾಗಿ ಈ ಒಂದು ಯೋಜನೆ ಲಾಭವನ್ನು ಅಥವಾ ಈ ಮೀಸಲಾತಿಯನ್ನು ಪಡಿಬೇಕಾದ್ರೆ ಮರಾಠಿ ಭಾಷೆಯನ್ನು ಏನು ಮರಾಠಿ ಭಾಷೆಗೆ MES ಏನು ಕೊಡ್ತಾರೆ ಅದನ್ನು ಕೂಡ ಕಡ್ಡಾಯ ಮಾಡಲಾಗ್ತಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ ಈ ಎಲ್ಲ ದಾಖಲೆಗಳನ್ನು ಅಲ್ಲಿ ಸಂಗ್ರಹ ಮಾಡಿ ಇಲ್ಲಿ ಕರ್ನಾಟಕದಲ್ಲಿ ಮರಾಠಿ ಭಾಷಿಕರು ಇಷ್ಟು ಜನ ಇದ್ದಾರೆ, ಇಷ್ಟು ಪ್ರದೇಶದಲ್ಲಿ ನಮ್ಮ ಮರಾಠಿ ಭಾಷಿಕ ವ್ಯವಸ್ಥೆ ಇರುವಂಥದ್ದು. ಹಾಗಾಗಿ ಇದು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಧನ್ಯವಾದಗಳು ತಮ್ಮೆಲ್ಲ. ಕರ್ನಾಟಕ ಗಡಿ ವಿಚಾರದಲ್ಲಿ ಮತ್ತೆ ಮಹಾರಾಷ್ಟ್ರ ಸರ್ಕಾರ ಷಡ್ಯಂತ್ರ ರೂಪಿಸಿದೆ ಅನ್ನೋದು ಪ್ರಶ್ನೆ. ಆರೋಗ್ಯ ಆಯಿತು, ಶಿಕ್ಷಣ ಆಯಿತು, ಈಗ ಉದ್ಯೋಗದ ಮೀಸಲಾತಿಯ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಮರಾಠಿ ಪುಂಡರಿಗೆ ಬಲ ತುಂಬಲಿದೆಯಾ ಫಡ್ನವೀಸ್ ಸರ್ಕಾರ? ಮಹಾರಾಷ್ಟ್ರ ಸರ್ಕಾರ VA ನೇಮಕದಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗಿದೆಯಂತೆ. ಕರ್ನಾಟಕದಲ್ಲಿರುವ ಮರಾಠಿ ಭಾಷಿಕರಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡೋದಕ್ಕೆ ಚಿಂತನೆ ಆಗ್ತಾ ಇದೆ. ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿ ಇಂಥದ್ದೊಂದು ಮೀಸಲಾತಿ ತರಬೇಕು ಅನ್ನುವಂತಹ ಪ್ಲಾನಿಂಗ್ ಆಗ್ತಾ ಇದೆ ಮಹಾರಾಷ್ಟ್ರ ಸರ್ಕಾರದಿಂದಲೇ. ಮಹಾರಾಷ್ಟ್ರ ವಿಧಾನಸಭೆಯಲ್ಲೇ ಸಚಿವರು ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಸಚಿವ ಚಂದ್ರಶೇಖರ್ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಯಾವ ರೀತಿಯ ಪ್ಲಾನ್ ಇದು? ಕರ್ನಾಟಕದಲ್ಲಿ ಇದ್ದಂತಹ ಮರಾಠಿಗರಿಗೆ VA ಅಂದ್ರೆ ವಿಲೇಜ್ ಅಕೌಂಟೆಂಟ್ ಅದರಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅನ್ನುವಂತಹ ಪ್ರಸ್ತಾಪ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ? ಯಾವ ರೀತಿ ಚಿಂತನೆ ನಡೆದಿದೆ? ಖಂಡಿತ ಶ್ರುತಿ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಕೇಸ್ ಬಾಕಿ ಇದೆ. ಹಾಗಾಗಿ ಪದೇ ಕರ್ನಾಟಕ ಮತ್ತು ಗಡಿ ವಿಚಾರಣವನ್ನು ಮುಂದಿಟ್ಟುಕೊಂಡು ಮಹಾರಾಷ್ಟ್ರ ಸರ್ಕಾರ ಗಡಿ ತಂಟೆಯನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಈಗಾಗಲೇ ಕಳೆದ ಏನು ಏಕನಾಥ್ ಶಿಂದೆ ಅವಧಿಯಲ್ಲಿ ಆರೋಗ್ಯ ವಿಮೆಯನ್ನು ಘೋಷಣೆ ಮಾಡಿತ್ತು. ಏನು ವಿವಾದಿತ ಪ್ರದೇಶ ಇದೆ 865 ಹಳ್ಳಿಗಳು ಏನಿದ್ದಾವೆ ಆ ಒಂದು ಹಳ್ಳಿಗಳಿಗೆ ಈ ಆರೋಗ್ಯ ವಿಮೆಯನ್ನು ಘೋಷಣೆ ಮಾಡಿತ್ತು. ಇದಾದ ನಂತರ ಸದ್ಯ ಈಗ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಘೋಷಣೆ ಮಾಡಿರುವಂಥದ್ದು. ಅಧಿಕೃತವಾಗಿ ಏನು ಮಹಾರಾಷ್ಟ್ರದ ಸದನದಲ್ಲೇ ಏನು ಕಂದಾಯ ಅಲ್ಲಿರುವಂತಹ ಕಂದಾಯ ಸಚಿವ ಚಂದ್ರಶೇಖರ್ ಬಾವನಕುಲೆ ಅವರು ಈ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸುಮಾರು ಈ ಮಾಹಿತಿ ಪ್ರಕಾರ 361 ತಲಾಟೆ ಅಂದರೆ ವಿಲೇಜ್ ಅಕೌಂಟೆಂಟ್ ಏನು ಅರ್ಜಿಯನ್ನು ಕರೆದಿದ್ದಾರೆ. ಅದು ಮರಾಠಿ ಭಾಷಿಕರಿಗೆ ಅಂದರೆ 865 ಹಳ್ಳಿ ವಿವಾದಿತ ಏನು ಪ್ರದೇಶ ಇದೆ ಆ ಪ್ರದೇಶದ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿರ್ತದೆ. ಅದರಲ್ಲಿ ಪ್ರಮುಖವಾಗಿ ಈ ಮಹಾರಾಷ್ಟ್ರ ಸರ್ಕಾರದ ಇದು ಒಂದು ಷಡ್ಯಂತ್ರ ಅನ್ನೋ ಒಂದು ಇಲ್ಲಿ ಸ್ಪಷ್ಟ ಆಗಿರುವಂಥದ್ದು. ಜೊತೆಗೆ ಅದನ್ನು ವಿಶ್ಲೇಷಣೆ ಕೂಡ ಮಾಡಲಾಗ್ತಿದೆ ಮತ್ತು ಕಳೆದ 21 ವರ್ಷಗಳಿಂದ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಬಾಕಿ ಇದೆ. ಹಾಗಾಗಿ ಅದನ್ನು ಮುಂದೆ ಕೇಸ್ ಏನಾದರೂ ಚಾಲ್ತಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ದಾಖಲೆಗಳ ಸಂಗ್ರಹಕ್ಕೆ ಇದು ಮುಂದಾಗ್ತಿದೆ ಅನ್ನೋ ಒಂದು ಏನು ಅನುಮಾನ ಕೂಡ ಇರುವಂಥದ್ದು. ಯಾಕೆಂದರೆ ಇಲ್ಲಿ ಪ್ರಮುಖವಾಗಿ ಈ ಎಲ್ಲ ಯೋಜನೆಗಳನ್ನು ಪಡಿಬೇಕಾದ್ರೆ MES ಏನು ಪ್ರಮಾಣ ಪತ್ರ ಏನಿದೆ ಅದು ಒಂದು ಕಡ್ಡಾಯವನ್ನು ಕೂಡ ಮಾಡಿತ್ತು. ಇದು ಈ ಹಿಂದೇನು ಆರೋಗ್ಯ ವಿಮೆಯನ್ನು ಯೋಜನೆಯನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಮರಾಠಿ ಭಾಷಿಕ ಪತ್ರವನ್ನು ಕಡ್ಡಾಯ ಮಾಡಿತ್ತು. ಅದೇ ರೀತಿಯಾಗಿ ಈ ಒಂದು ಯೋಜನೆ ಲಾಭವನ್ನು ಅಥವಾ ಈ ಮೀಸಲಾತಿಯನ್ನು ಪಡಿಬೇಕಾದ್ರೆ ಮರಾಠಿ ಭಾಷೆಯನ್ನು ಏನು ಮರಾಠಿ ಭಾಷೆಗೆ MES ಏನು ಕೊಡ್ತಾರೆ ಅದನ್ನು ಕೂಡ ಕಡ್ಡಾಯ ಮಾಡಲಾಗ್ತಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ ಈ ಎಲ್ಲ ದಾಖಲೆಗಳನ್ನು ಅಲ್ಲಿ ಸಂಗ್ರಹ ಮಾಡಿ ಇಲ್ಲಿ ಕರ್ನಾಟಕದಲ್ಲಿ ಮರಾಠಿ ಭಾಷಿಕರು ಇಷ್ಟು ಜನ ಇದ್ದಾರೆ, ಇಷ್ಟು ಪ್ರದೇಶದಲ್ಲಿ ನಮ್ಮ ಮರಾಠಿ ಭಾಷಿಕ ವ್ಯವಸ್ಥೆ ಇರುವಂಥದ್ದು. ಹಾಗಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಧನ್ಯವಾದಗಳು ತಮ್ಮೆಲ್ಲ.